ತೆಗೆದುಕೊಂಡಿದೆ ನೋಡಿ. ಇದು ಎರಡನೇ ಸುತ್ತಿನ ಕಾದಾಟ. ಪ್ರಥಮ ಸುತ್ತನ್ನ ಗೆದ್ದುಕೊಂಡಂತ SS ಮಂಚನಕಟ್ಟೆ ಒಂದೆಡೆಯಲ್ಲಾದ್ರೆ ಮತ್ತೊಂದೆಡೆಯಲ್ಲಿ MFC ಫೈನಲ್ ನಲ್ಲಿ ಪ್ರಪ್ರಥಮ ಬಾರಿಗೆ ಸೋಲನ್ನ ಕಂಡಂತ ತಂಡ ಇದೀಗ ಏನು ಮಾಡುತ್ತಾರೆ ಅನ್ನುವಂತ ಕುತೂಹಲದಲ್ಲಿ ಪ್ರೇಕ್ಷಕ ವರ್ಗವಾದ್ರೆ ಹಕ್ಕ ಮಾತ್ರ ಅಲ್ಪ ಮುನ್ನಡೆಯಲ್ಲಿ SS. ಖಂಡಿತವಾಗಿಯೂ ಇದು ಜಯರಾಜ್ ಅವರ ತೀರ್ಪು ಕೊನೆಯ ತೀರ್ಪು ಆಗಿರಬಹುದಾ ಅಥವಾ MFC ಮಂಜನಕಟ್ಟೆ ಇದಕ್ಕೆ ತೆರಿಗೇಟನ್ನು ನೀಡಬಹುದಾ? ಈ ಒಂದು ಪಂದ್ಯಾಕೂಟದಲ್ಲಿ ಮೊದಲ ಸೋಲಿನ ರುಚಿಯನ್ನು ಕಂಡಿದೆ MFC ಮಂಜನಕಟ್ಟೆ. ಬಲಿಷ್ಠವಾಗಿತ್ತು, ಆದರೆ ಈ ಬಾರಿ ಆತ್ಮವಿಶ್ವಾಸವನ್ನ ಕಳೆದುಕೊಂಡಿದ್ರು. ಆದರೂ ಸ್ಪಷ್ಟವಾದ ಮೇಲುಗೈ ಇಲ್ಲೊಂದು ಅಲ್ಪ ಮುನ್ನಡೆಯಲ್ಲಿ SS ಬೆಳುವಾಯಿ ಮಂಜನಕಟ್ಟೆ ಮುನ್ನಡೆಯಲ್ಲಿದೆ ನೋಡಿ. ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್ಸ್. ಕೊನೆಯ 2 ನಿಮಿಷ ಸ್ವಲ್ಪ ಮುನ್ನಡೆಯಲ್ಲಿ SS ಮಂಚನಕಟ್ಟೆ. ಸೋಲನ್ನು ಕಾಣದ ತಂಡ ಇದೀಗ ಏಕೋ ಸೋಲಿನ ಕಡೆಗೆ ವಾಗಬಹುದಾ ಅಥವಾ ವಿಜಯದ ಮಾಲೆಯಾರ ಪಾಲಿಗೆ ಅಲ್ಪ ಮುನ್ನಡೆ. ಬಲ್ಲದ ಬಂತ, ಅಕೇರಿ ಬಂತ, ಫೈನಲ್ ಬಂತ. SS MFC SS ಮಂಜನಕಟ್ಟೆ. MFC ಮಂಜನಕಟ್ಟೆ ಒಂದು ಫೈನಲ್ದ 2ನೇ ಸುತ್ತು. 1 ನಿಮಿಷ 40 ಸೆಕೆಂಡ್ ಆಗಿದೆ. ಹಕ್ಕ ಜಾರಿತಾ ಇದೆ ಮಂಜನಕಟ್ಟೆಯ SS ಮಂಜನಕಟ್ಟೆಯ ಬಿಡುವಾಯಿಗೆ ಒಂದು 10 ಇಂಚು, ಒಂದು ಕೂದಲ ಅಂತರ ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗಬಹುದು. ಜಯರಾಜ್ ಕಾಂಚನವರ ಕೈಗಳು ಯಾವುದೇ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗಬಹುದು. ನಿಖರ ತೀರ್ಪಿನೊಂದಿಗೆ ನಿಖರವಾಗಿ ಪಂದ್ಯಾಕೂಟವನ್ನು ವೀಕ್ಷಣೆ. ಕೊನೆಯ 1 ನಿಮಿಷ ಸೂಪರ್. ಕೊನೆಯ ನಿಮಿಷದ ಆಟ ಅಲ್ಪ ಮುನ್ನಡೆಯಲ್ಲಿ SS ಮಂಚನಕಟ್ಟೆ. ಪ್ರೇಕ್ಷಕ ವರ್ಗ ನಿರೀಕ್ಷೆಯಲ್ಲಿದೆ ಏನಾಗಬಹುದು ಈ ಪಂದ್ಯ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊನೆಯಲ್ಲಿ ಸಿಗಲಿದೆ. ಆದರೆ ಸದ್ಯದ ಮಟ್ಟಿಗೆ SS ಮುನ್ನಡೆಯಲ್ಲಿದೆ. ಸಂತೋಷ್ ಅವರ ಮಾಲಕತ್ವದ SS ಮಂಚನಕಟ್ಟೆ ಮುನ್ನಡೆಯಲ್ಲಿ. ಈ ಬಾರಿಯ 2024ರ MPL ಸುಲ್ತಾನ್ ನಾನೇ ಅಂತ ನಿರೂಪಣೆ ಮಾಡಲು SS ಮಂಜನಕಟ್ಟೆಗೆ ಬೇಕಾಗಿರುವುದು ಕೇವಲ 20 ಸೆಕೆಂಡ್ಗಳು ಮಾತ್ರ. ಆದರೆ ಅದನ್ನು ದುರ್ವಿನಿಯೋಗ 20 ಸೆಕೆಂಡ್ಗಳು MFCಗೆ ಬರಬೇಕು. SS ಬೆಳವಾಯಿಗೆ ಕೇವಲ ಉಳಿಕೆಯಾಗಿರೋದು 2024ರ ಚಾಂಪಿಯನ್ ಪಡೆಯಲು 10, 9, 8, 7, 6, 5, 4, 3, 2, 1. SS ಬೆಳವಾಯಿ ಮಂಚನಕಟ್ಟೆ.